ಒಂದು ಬಾರಿ ಒಂದು ಊರಿನಲ್ಲಿ ಜನಪ್ರಿಯ ಪ್ರಜ್ಞಾವಂತ ಮತ್ತು ಬುದ್ಧಿವಂತ ಗುರುಗಳಿದ್ದು ಅನೇಕ ಮಂದಿ ಅವರ ಬಳಿ ಜ್ಞಾನಕ್ಕಾಗಿ ಬರುತ್ತಿದ್ದರು. ಒಂದು ದಿನ ಒಬ್ಬ ಯುವಕ ಅವರ ಬಳಿ ಬಂದು ತನ್ನ ಜೀವನದಲ್ಲಿ ಯಶಸ್ಸು ಸಾಧಿಸಲು ಮಾರ್ಗದರ್ಶನ ಬೇಡಿದನು. ಆ ಗುರುವು ಆ ಯುವಕನನ್ನು ಹತ್ತಿರದ ನದಿಗೆ ಕರೆದುಕೊಂಡು ಹೋದರು. ಅವರು ನೀರಿನಲ್ಲಿ ನಡೆಯುತ್ತಾ ಹೋದರು. ಮಧ್ಯಭಾಗದಲ್ಲಿ ಗುರುವು ಆ ಯುವಕನ ತಲೆಯನ್ನು ನೀರಿನಲ್ಲಿ ಮುಳುಗಿಸಿದರು. ಯುವಕನು ಹೋರಾಡಿ ಹೊರಬಂದನು. ಆತನಿಗೆ ಕೋಪ ಬಂದಿತು. ಆಗ ಗುರುವು ಹಗುರವಾಗಿ ನಗುತ್ತಾ ಕೇಳಿದರು, ನೀವು ನೀರಿನಲ್ಲಿ ಇರುವಾಗ ನೀವು ಯಾವಾಗಲೂ ಏನು ಆಲೋಚಿಸುತ್ತಿದ್ದೀರಿ? ಯುವಕನು ಉತ್ತರಿಸಿದನು, ನಾನು ಶ್ವಾಸ ಪಡೆಯಲು ಮಾತ್ರ. ಅದಾನೇ ಜೀವನದ ಪಾಠ, ಗುರು ಹೇಳಿದರು. ಯಶಸ್ಸನ್ನು ಪ್ರಾಪ್ತಿಗೊಳಿಸಲು ನೀವು ಅದನ್ನು ಶ್ವಾಸದಂತೆ ಬಯಸಬೇಕು. ನೀವು ಪ್ರತಿದಿನವೂ ಅದಕ್ಕಾಗಿ ಹೋರಾಡಬೇಕು, ನಿಮಗೆ ಆ ಕೊನೆಗೆ ಎನ್ನುತ್ತದೆ. ಯುವಕನು ಅರ್ಥ ಮಾಡಿಕೊಂಡು ಹೊರಟು ಆ ದಿನದಿಂದ ಅವನು ತನ್ನ ಗುರಿಯತ್ತ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡತೊಡಗಿದನು. ಆತನ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದ ಫಲವಾಗಿ ಅವನು ತನ್ನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸಿದನು. ಇದರಿಂದ ಯಾವಾಗಲೂ ಗುರಿಯನ್ನು ಪ್ರಾಪ್ತಿಗೊಳಿಸಬೇಕು.